ಹಾಯ್ ಫ್ರೆಂಡ್ಸ್, ಇವತ್ತು ಇನ್ನೊಂದು ಸ್ಟಿಚ್ಚು ಕಾಂತಾ ಸ್ಟಿಚ್ ಅಂತ. ಇದು ಫೇಮಸ್ ಇರೋದು ವೆಸ್ಟ್ ಬೆಂಗಾಲಲ್ಲಿ. ಅಂದರೆ ಇದು ಮಾಮೂಲಿ ರನ್ನಿಂಗ್ ಸ್ಟಿಚ್ಚು ಬಿಟ್ಟು ಹಾಕಬೇಕು. ಆದರೆ ಇದು ಸ್ಟಿಚ್ಚು ಒಂದು ಲೈನ್ ಇರಲ್ಲ, ಫುಲ್ ಫಿಲ್ಲಿಂಗ್ ಇರುತ್ತೆ. ಅದಕ್ಕೆ ನಾವು ಕಾಂತಾ ಅಂತ ಕರೆಯೋದು. ಈ ಸ್ಟಿಚ್ಚು ಬೇಸಿಕಲಿ ಇಂಟ್ರಡ್ಯೂಸ್ ಆಗಿರೋದು ವೆಸ್ಟ್ ಬೆಂಗಾಲಲ್ಲಿ. ಈ ಕೌದಿ, ಈ ಕಾಟನ್ಸ್, ಕಲ್ಕಟ್ಟ ಕಾಟನ್ ಸ್ಯಾರಿ ಅದರ ಮೇಲೆಲ್ಲ ಈ ಸ್ಟಿಚ್ಚು ತುಂಬ ಹಾಕ್ತಾರೆ. ಇದು ಕಾಟನ್ನು ಸಿಲ್ಕ್ ಮೇಲೆ ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಕಾಟನ್ ಸ್ಯಾರೀಸ್ಗೆ ಈ ಸ್ಟಿಚ್ ಹಾಕ್ತಾರೆ. ಇದು ಜಾಸ್ತಿ ನೇಚರ್ಗೆ ಸಂಬಂಧಪಟ್ಟಿದಿರುತ್ತೆ. ಅಂದರೆ ಮ್ಯಾಂಗೋ, ಪಿಕಾಕ್ ಆ ಥರ ಟ್ರೆಡಿಷ್ನಲ್ ಡಿಸೈನ್ಸ್ಗೆ ಈ ಸ್ಟಿಚ್ನ ಜಾಸ್ತಿ ಹಾಕ್ತಾರೆ. ನೋಡಿ, ಬಿಟ್ಟು ಹಾಕ್ತಾಯಿದ್ದೀನಿ. ಒಂದೇ ಸಲ ನೀವು 3-4 ಸ್ಟಿಚ್ ಹಾಕೋಬೋದು. ಬಟ್ ಟರ್ನಿಂಗ್ಸಲ್ಲಿ ಮಾತ್ರ ಸ್ವಲ್ಪ ನಿಧಾನಕ್ಕೆ ಹತ್ತತ್ರಕ್ಕೆ ಹಾಕೋಬೇಕಾಗತ್ತೆ. ನೋಡಿ, ಕೆಳಗಡೆ ಬೆರಳು ಸಹಾಯದಿಂದ ನೀವು ಪುಷ್ ಮಾಡ್ಕೊಬೇಕಾಗುತ್ತೆ. ಇಲ್ಲಾಂದರೆ ನೀಡಲ್ ಮೇಲೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಬೇಗ ಆಗುತ್ತೆ ಈ ಡಿಸೈನ್ಸು. ಯಾಕಂದರೆ ನಾವು ಒಂದೇ ಸಲ 3-4 ಸ್ಟಿಚ್ ಒಂದೇ ಸಲ ಹಾಕೋದ್ರಿಂದ ಬೇಗನೂ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ಇದು ರನ್ನಿಂಗ್ ಸ್ಟಿಚ್ಚೇ, ಬಟ್ ನೀವೇನೇ ಡಿಸೈನ್ ಹಾಕಿದ್ರೂ ಅದರ ಒಳಗಡೆ ಜಾಸ್ತಿ ಡಿಸೈನ್ ಇರಬೇಕು. ಅಂದರೆ ಇವಾಗ ನೀವು ಸರ್ಕಲ್ ಹಾಕಿದ್ರೆ ಕಾನ್ಸೆಂಟ್ರಿಕ್ ಸರ್ಕಲ್ಲು 4-5 ಸರ್ಕಲ್ಸ್. ಈಗ ಬಟರ್ಫ್ಲೈ ಹಾಕಿದ್ರೆ ಮತ್ತೆ ಅದು ರಿಪೀಟ್ ಆಗಿರಬೇಕು ಡಿಸೈನ್ಸ್, ಆ ಥರ. ಇದು ಸಿಂಗಲ್ ಹಾಕಿದ್ರೆ ಚೆನ್ನಾಗಿರಲ್ಲ. ಈ ಥರ ಫಿಲ್ಲಿಂಗ್ ಡಿಸೈನ್ಸಲ್ಲೇ ಕಾಂತಾ ಡಿಸೈನ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಮಧ್ಯ ಸೀಕ್ವೆನ್ಸ್ ಬೇಕಾದರೂ ಹಾಕೋಬೋದು. ಇಲ್ಲ ಒಂದು ಕಲರ್ನ ಫಸ್ಟ್ ಲೈನ್ ಒಂದು ಕಲರ್, ಸೆಕೆಂಡ್ ಲೈನ್ ಒಂದು ಕಲರ್, ಮತ್ತು ಅದು ಹಂಗೇ ಮ್ಯಾಚ್ ಮಾಡಿ ಹಾಕೋಬೇಕು. ಬಟ್ ನೀವು ಏನೇ ಎಂಬ್ರಾಯ್ಡ್ರಿ ಮಾಡಿದ್ರೂ ಕಲರ್ ಕಾಂಬಿನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಏನು ಕಲರ್ ತಗೋತೀರೋ ಅದರಿಂದನೇ ಒಂದು ಡಿಸೈನ್ ಹೈಲೈಟಾಗಿ ಕಾಣುತ್ತೆ. ನೋಡಿ, ಸೆಕೆಂಡ್ ಲೈನಿಂದ ಇವಾಗ ನಾನು ಡೈರೆಕ್ಟಾಗಿ ಥರ್ಡ್ ಲೈನ್ಗೆ ಹೋಗ್ತೀನಿ. ಇದು ನಿಮಗೆ ಶೇಡೆಡ್ ಥ್ರೆಡ್ಡು ಸಿಗುತ್ತೆ, ಅದರಲ್ಲೂ ಹಾಕ್ಕೊಬೋದು. ಇಲ್ಲ ಪ್ಲೇನ್ ಆದರೆ ಪ್ಲೇನಲ್ಲೂ ಹಾಕ್ಕೋಬೋದು. ಇಲ್ಲ ಒಂದು ಬಿಟ್ಟು ಒಂದು ನಾವು ಬೇರೆ ಕಲರ್ ಹಾಕ್ಕೋತೀವಿ ಅಂದರೆ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನಮ್ಮ ಕ್ರಿಯೇಟಿವಿಟಿ ಹೆಂಗಿರುತ್ತೋ ಹಂಗೆ ಹಾಕ್ಕೋಬೋದು. ಇದು ಡ್ರೆಸ್ಗಿಂತ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ, ಫುಲ್ ಪ್ಲೇನ್ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬೇಗನೂ ಆಗುತ್ತೆ ಈ ಡಿಸೈನ್ಸು. ನಾವು ಬೇಗನೂ ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ, ಈ ಥರ ನಿಮಗೆ 2-3 ಲೈನ್, ಮಿನಿಮಮ್ 3-4 ಲೈನು ನಿಮಗೆ ಕಂಟಿನ್ಯೂ ಆಗಲೇಬೇಕು. ಆವಾಗಲೇ ಈ ಡಿಸೈನು ನೀಟಾಗಿ ಚೆನ್ನಾಗಿ ಕಾಣೋದು. ಇಲ್ಲಾಂದರೆ ಡಿಸೈನ್ ಏನು ಡಿಸೈನು ಅಂತಲೂ ನಿಮಗೆ ಗೊತ್ತಾಗಲ್ಲ. ಮಾಮೂಲಿ ಪ್ಲೇನ್ ಸ್ಟಿಚ್ ಥರ ಕಾಣುತ್ತೆ. ಇವಾಗ ನೋಡಿ, ನಾನು 2 ಮ್ಯಾಂಗೋ ಡಿಸೈನ್ ಹಾಕಿದ್ದೀನಿ. ಇವಾಗ ನಾನು ಬಳ್ಳಿಗೆ ಗ್ರೀನ್ ಕಲರ್ ತಗೊಂಡಿದ್ದೀನಿ. ಈ ಬಳ್ಳಿನ ನೀವು 2-3 ಲೈನ್ ಬೇಕಾದರೂ ಹಾಕೋಬೋದು, ಎದ್ದು ಕಾಣುತ್ತೆ. ಇವಾಗ ನಾನು 1 ಲೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಪಕ್ಕ 2-3 ಲೈನೇ ಕಂಟಿನ್ಯೂಸ್ ಆಗಿ ನೀವು ರಿಪೀಟ್ ಮಾಡ್ಕೋಬೋದು. ನೋಡಿ, ನಾನು ಕೆಳಗಡೆ ಬೆರಳು ಸಹಾಯ ತಗೊಂಡು ಪುಷ್ ಮಾಡ್ತಾ ಇದ್ದೀನಿ ನೀಡಲ್ನ. ಹಂಗೆ ಮಾಡೋದ್ರಿಂದ ನಿಮಗೆ ನೀಡಲ್ ಬೇಗ ಮೇಲೆ ಬರುತ್ತೆ. ಅಂದರೆ ಹುಷಾರಾಗಿ ಮಾಡಬೇಕು, ಚುಚ್ಕೊಳ್ಳುತ್ತೆ. ನಾನು ಇದು ಹೆಂಗೆ ತಗೋಬೇಕಂತದಕ್ಕೋಸ್ಕರ ನಾನು ಹತ್ರದಿಂದ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಡಿಸ್ಟೆನ್ಸು ಆದಷ್ಟು ಮೇಂಟೈನ್ ಮಾಡಿ, ಒಂದೇ ಸಮ ಬರಲ್ಲ. ಆದಷ್ಟು ನಾವು ಕಣ್ಣಳ್ತೇನೆ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು.
ತುಂಬ ದೊಡ್ಡ ದಾರನೂ ತೊಗೋಬೇಡಿ, ತುಂಬ ಚಿಕ್ಕದು ತೊಗೋಬೇಡಿ, ಮೀಡಿಯಮ್ ಸೈಜ್ ಲೆಂತ್ ತೊಗೊಳ್ಳಿ. ಯಾಕಂದರೆ ತುಂಬ ಉದ್ದ ತೊಗೊಂಡ್ರೆ ಬೇಗ ಗಂಟಾಗುತ್ತೆ. ತುಂಬ ಚಿಕ್ಕದು ತಗೊಂಡ್ರೆ ಬೇಗ ಡಿಸೈನ್ಸ್ ಮುಗಿಯೋಷ್ಟೊತ್ತಿಗೆ ಥ್ರೆಡ್ ಖಾಲಿ ಆಗುತ್ತೆ. ಸೊ ನೋಡಿಕೊಂಡು ತಗೊಳ್ಳಿ. ಈಗ ಸ್ಟೆಮ್ ಆಯಿತು. ಇವಾಗ ನಾನು ಅದು ಚಿಕ್ಕದು ಇನ್ನೊಂದು ಡಿಸೈನ್ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಅದು ಡಬಲ್ ಲೈನ್ ತೊಗೊಂಡಿದ್ದೀನಿ. ಒಂದು ಡಿಸೈನ್ ಅದರೊಳಗಡೆ ಇನ್ನೊಂದು ಡಿಸೈನ್ ಸಿಂಪಲ್. ಬೇಕಾದ್ರೆ ನೀವು 3, 4 ಇನ್ನೂ ಹತ್ರ ಇವಾಗ ನಾನು ಮ್ಯಾಂಗೋದು ಫಿಲ್ಲಿಂಗ್ ಮಾಡಿದ್ದೀನಲ್ಲ 4, ಅದು ನೀವು ಬೇಕಾದ್ರೆ 6, 7, 8 ಪಕ್ಕನೇ ಮಾಡ್ಕೋಬೋದು. ಬೇಗ ಮುಗಿಯುತ್ತೆ, ಬಟ್ ಅದು ನಿಮಗೆ ಫಿಲ್ಲಿಂಗೇ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ ಚೆನ್ನಾಗಿ ಕಂಪ್ಲೀಟ್ ಆಗ್ತಾಯಿದೆ. ನಾನಿದು ಬರೀ 2 ಲೈನ್ಸ್ ಮಾತ್ರ ತಗೊಂಡಿದ್ದೀನಿ, ಯಾಕಂದರೆ ನಿಮಗೆ ತೋರ್ಸೋಕ್ಕಷ್ಟೇ. 3, 4 ಎಷ್ಟು ಬೇಕಾದರೂ ತೊಗೋಬೋದು. ನೋಡಿ ಮುಗೀತು. ನಾನು ಹಂಗೆ ಇವಾಗ ನೆಕ್ಸ್ಟ್ ಪಕ್ಕದ್ದು ಹಂಗೆ ಹಾಕ್ತಾಯಿದ್ದೀನಿ. ಸ್ಟ್ರೈಟ್ ಲೈನ್ ಇದ್ದರೆ ನೀವು ಒಂದೇ ಸಲ ತೊಗೋಬೋದು. ಕರ್ವ್ಸಲ್ಲಿ ನೀವು ತುಂಬ ಲೆಂತ್ ತೊಗೋಬೇಡಿ, ಕರ್ವ್ ನೀಟಾಗಿ ಬರಲ್ಲ, ಅದೊಳ್ಳೆ ಬಾಕ್ಸ್ ಥರ ಬಂದುಬಿಡುತ್ತೆ. ಕರ್ವಲ್ಲಿ ನೀವು ಸ್ವಲ್ಪ ಚಿಕ್ಕದು ತೊಗೊಳ್ಳಿ ಆದಷ್ಟು, ಅವಾಗ ನೀಟಾಗಿ ಬರುತ್ತೆ. ನೋಡಿ ಕಂಪ್ಲೀಟ್ ಆಗ್ತಾಯಿದೆ. ಇವಾಗ ಅದ್ರ ಒಳಗಡೆ ಇನ್ನೊಂದು ಕೈಯಲ್ಲಿ ಮಾಡೋದು ತುಂಬ ಲೇಟಾಗಿ ಮುಗಿಯುತ್ತೆ, ಬಟ್ ಅಷ್ಟು ಈಸಿಯಾಗಿ ಕಿತ್ತೋಗಲ್ಲ. ಒಂದು ಸ್ಯಾರಿ ಇದೆ, ಮಿನಿಮಮ್ 10 ಇಯರ್ಸ್ ಆಯಿತು, ಒಂದೇ ಒಂದು ಥ್ರೆಡ್ಡು ನಾನು ಕಿತ್ತೋಗಿಲ್ಲ. ಇದೇ ಡಿಸೈನ್ದು ಗ್ರೀನ್ ಕಲರ್ ಸ್ಯಾರಿಗೆ, ಪ್ಲೇನ್ ಸ್ಯಾರಿಗೆ ಮಾಡ್ಕೊಂಡಿದ್ದೀನಿ ನಾನು. ಲೇಟ್ ಆಗುತ್ತೆ, ಬಟ್ ಡಿಸೈನ್ ನಿಮಗೆ ಲೈಫ್ ಲಾಂಗ್ ಇರುತ್ತೆ. ಅದೇ ನೀವು ಮಿಷಿನಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ರೆ ಒಂದು ಥ್ರೆಡ್ ಬಂದರೆ ಎಲ್ಲ ಕಿತ್ತೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಡಿಸೈನ್ಸ್. ಅದೇ ನಾನು ಹೇಳಿದ್ನಲ್ಲ, ನೀವು ಕಲರ್ ಕಾಂಬಿನೇಷನ್ಸ್ ಕರೆಕ್ಟಾಗಿ ತೊಗೋಬೇಕು. ಕಾಂಟ್ರಾಸ್ಟ್ ಕಲರ್ಸ್ ನೀವು ಚೆನ್ನಾಗಿ ಚಾಯ್ಸ್ ಮಾಡಿಕೊಂಡ್ರೆ ಡಿಸೈನ್ಸು ಮೇಯ್ನ್ ಅರ್ಧ ಡಿಸೈನ್ ಅರ್ಧ ಕಲರ್ ಕಾಂಬಿನೇಷನ್ ಎರಡೂ ಮಿಕ್ಸ್ ಆದ್ರೇ ನಿಮಗೆ ಒಂದು ಡಿಸೈನು ಚೆನ್ನಾಗಿ ಕಾಣೋದು. ನೋಡಿ ಕಂಪ್ಲೀಟ್ ಆಯ್ತು. ಇವಾಗ ಒಳಗಡೆ ಹಾಕ್ಕೊಂಡು ನಾಟ್ ಹಾಕಬೇಕು. ನೋಡಿ ಇದೇ ನೀವು ಸ್ಯಾರಿಗೆ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇವಾಗ ನಾನು ಸುಮ್ಮನೆ ಒಂದು ಸ್ಟೋನ್ಸ್ ಅಂಟಿಸ್ತಾ ಇದ್ದೀನಿ ಮಧ್ಯದಲ್ಲಿ, ಸುಮ್ಮನೆ ಚೆನ್ನಾಗಿ ಕಾಣುತ್ತೆ ಅಂತ. ಮತ್ತು ಇದು ಹೈಲೈಟ್ ಆಗುತ್ತೆ, ಲೈಟ್ಗೆ ಸ್ವಲ್ಪ ಹೈಲೈಟ್ ಆಗುತ್ತೆ, ಯಾಕಂದರೆ ಇದು ಬರೀ ಥ್ರೆಡ್ ಅಲ್ವಾ, ಪ್ಲೇನಾಗಿ ಕಾಣುತ್ತೆ. ನಾನು ಸೀಕ್ವೆನ್ಸ್ ಏನು ಹಾಕಿಲ್ಲ, ಅದರಿಂದ ನಾನು ಒಂದು ಸ್ಟೋನ್ನ ಸುಮ್ಮನೆ ಗಮ್ ಹಾಕಿ ಫೆವಿಕ್ರಿಲ್ ಗಮ್ ಹಾಕಿ ಪೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಕಂಪ್ಲೀಟ್ ಆಗಿದೆ. ನೀವು ಡೈಲಿ ಒಂದು 7, 8 ಅಥವಾ ಒಂದು 10 ಮ್ಯಾಂಗೋ ಡಿಸೈನ್ ಹಾಕಿದ್ರೆ 1 ಮಂತಲ್ಲಿ ಒಂದು ಸ್ಯಾರಿನ ಆರಾಮಾಗಿ ಮುಗಿಸ್ಬೋದು. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.